ನಮಸ್ಕಾರ ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇಮೇಲ್ ಅಲರ್ಟ್ ಮತ್ತು ಮೊಬೈಲ್ ಅಲರ್ಟ್ ಅಂದ್ರೆ SMS ಅಲರ್ಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅಂಡ್ ಇನ್ ಕೇಸ್ ಯಾವುದೇ ಕಾರಣಕ್ಕೂ ನಿಮಗೆ ಡಿಲೇ ಆಗಿ SMS ಅಲರ್ಟ್ ಬರ್ತಾ ಇದೆ ಅಂದ್ರೆ ಇಮಿಡಿಯೇಟ್ ಆಗಿ ನಿಮ್ದು ಬ್ಯಾಂಕಿನ ಕಸ್ಟಮರ್ ಸಪೋರ್ಟ್ಗೆ ಅಥವಾ ಬ್ಯಾಂಕಿನ ವೆಬ್ಸೈಟ್ ಅಲ್ಲಿ ಅಥವಾ ನಿಯರೆಸ್ಟ್ ನಿಮ್ದು ಬ್ಯಾಂಕಿನ ಬ್ರಾಂಚ್ಗೆ ವಿಸಿಟ್ ಮಾಡಿ ಕಂಪ್ಲೇಂಟ್ ಲಾಡ್ಜ್ ಮಾಡಿ. ಓಕೆ, ಅವರು ಪ್ರಾಬ್ಲಮ್ ರಿಸಾಲ್ವ್ ಮಾಡ್ತಾರೆ. ಇನ್ ಕೇಸ್ ರಿಸಾಲ್ವ್ ಮಾಡಿಲ್ಲ ಅಂತಂದ್ರೆ ನೀವು RBI ವೆಬ್ಸೈಟ್ ಮುಖಾಂತರ ನೀವು ಕಂಪ್ಲೇಂಟ್ ಕೂಡ ಲಾಡ್ಜ್ ಮಾಡಬಹುದು. ಓಕೆ, ಸೊ ಅವಾಗ ನಿಮ್ದು ಪ್ರಾಬ್ಲಮ್ ರಿಸಾಲ್ವ್ ಆಗುತ್ತೆ. ಅಂಡ್ ಇವತ್ತು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಎಲ್ಲರಿಗೂ ಗೊತ್ತು ನಾವು ಕಷ್ಟಪಟ್ಟು ದುಡಿದಿರುವಂತ ಹಣವನ್ನ ನಮ್ಮ ಅಕೌಂಟ್ ಅಲ್ಲಿ ನಾವು ಇಟ್ಟಿರ್ತೀವಿ. ಅದು ಯಾರೋ ಎತ್ಕೊಂಡು ಹೋಗ್ಬಿಟ್ರೆ ನಮ್ಗೆ ಎಷ್ಟು ಮನಸ್ಸಿಗೆ ನೋವಾಗುತ್ತಲ್ಲ. ಸೊ ಹಣವನ್ನ ನಾವು ಯಾವ ರೀತಿ ಕಾಪಾಡ್ಕೊಳ್ಬೇಕು ಅನ್ನೋದನ್ನ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಏನಪ್ಪಾ ಅಂತಂದ್ರೆ, ಇವತ್ತಿನ ಡಿಜಿಟಲ್ ಯುಗದಲ್ಲಿ ಸಿಕ್ಕಾಪಟ್ಟಿ ಫ್ರಾಡ್ ಆಗ್ತಾ ಇದಾವೆ. ಅದು ಆನ್ಲೈನ್ ಮುಖಾಂತರನೇ ಆಗ್ತಾ ಇದೆ. ಸೊ ಇವಾಗ ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರನೇ ತುಂಬಾ ಜಾಸ್ತಿ ಮತ್ತು ಫ್ರಾಡ್ಗಳು ಆಗ್ತಾ ಇದಾವೆ, ಅಂದ್ರೆ ಅನ್ಆಥರೈಸ್ಡ್ ಟ್ರಾನ್ಸಾಕ್ಷನ್ ಅನ್ನ ಆಗ್ತಾ ಇದಾವೆ. ಸೊ ಅದನ್ನ ಯಾವ ರೀತಿ ಆಗದೆ ಇರೋ ಹಾಗೆ ನಾವು ತಡೆಗಟ್ಟಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಓಕೆ, ಸೊ ಮೊದಲಿಗೆ ಇದೊಂದು ನೆನಪಿಟ್ಕೊಳ್ಳಿ, ಯಾವುದೇ ಬ್ಯಾಂಕಿನ ಸಿಬ್ಬಂದಿಗಳಾಗಿರ್ಬೋದು, ಯಾವುದೇ ಬ್ಯಾಂಕಿನ ಯಾವುದೇ ಸ್ಟಾಫ್ ಆಗಿರ್ಬೋದು, ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸರ್ ಐಡಿ, ಪಾಸ್ವರ್ಡ್, ಡೆಬಿಟ್ ಕಾರ್ಡ್ ಡೀಟೇಲ್ಸ್, ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್, ಯಾವುದೇ ಇನ್ಫಾರ್ಮೇಶನ್ ನಿಮಗೆ ಕೇಳೋದಿಲ್ಲ. ಸೊ ಯಾವುದೇ ಕಾರಣಕ್ಕೂ ಯಾರಿಗೆ ಕೂಡ ನೀವು ಶೇರ್ ಮಾಡೋದಕ್ಕೆ ಹೋಗಬೇಡಿ. ಇನ್ ಕೇಸ್ ನಿಮ್ಗೆ ಯಾರಾದ್ರೂ SMS ಮುಖಾಂತರ, ಕಾಲ್ ಮುಖಾಂತರ, ವಾಟ್ಸ್ಆಪ್ ಮುಖಾಂತರ, ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮುಖಾಂತರ ನಿಮ್ಮ ಬ್ಯಾಂಕಿನ ಅಕೌಂಟ್ ನ ಏನಾದ್ರೂ ಕೇಳಿದ್ರೆ, ಅಕೌಂಟ್ ಡೀಟೇಲ್ಸ್ ನ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಶೇರ್ ಮಾಡಕ್ಕೆ ಹೋಗಬೇಡಿ. ಇನ್ ಕೇಸ್ ಆ ರೀತಿ ಕಾಲ್ SMS ಏನಾದ್ರು ಬಂದ್ರೆ ಇಮಿಡಿಯೇಟ್ ಆಗಿ ನೀವು ಸೈಬರ್ ಕ್ರೈಮ್ ಅವರಿಗೆ ರಿಪೋರ್ಟ್ ನ ಮಾಡಿ. ಓಕೆನಾ? ಇದು ಒಂದು ಇಂಪಾರ್ಟೆಂಟ್. ಇದು ಆದ್ಮೇಲೆ ನಿಮಗೆ ಯಾರ್ಯಾರು ಸೋಷಿಯಲ್ ಮೀಡಿಯಾ ಡಿಫರೆಂಟ್ ಪ್ಲಾಟ್ಫಾರ್ಮ್ ಮುಖಾಂತರ ನಿಮ್ಗೆ ಏನ್ ಕೇಳ್ತಾರೆ ಅಂದ್ರೆ, ಒಂದು ಲಿಂಕ್ ಅನ್ನ ಶೇರ್ ಮಾಡ್ತಾರೆ. ಸೊ ಜಸ್ಟ್ ಆ ಲಿಂಕ್ ಮೇಲೆ ನೀವು ಏನಾದ್ರು ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ಹ್ಯಾಕ್ ಆಗ್ಬಿಡ್ತೈತಿ, ಎಲ್ಲ ಆಟೋಮೆಟಿಕ್ ಅವ್ರ ಕಂಟ್ರೋಲ್ ಹೋಗ್ಬಿಡ್ತೈತಿ. ಅವಾಗ ನಿಮ್ಮ ಅಕೌಂಟ್ ಇಂದ ದುಡ್ಡನ್ನ ಎದುರಿಸ್ಬಿಡ್ತಾರೆ ಅವರು. ಆಯ್ತಾ? ಇನ್ನೊಂದು ಏನಾಗಿರುತ್ತೆ ಅಂದ್ರೆ, ಪ್ರೈವೇಟ್ ನಂಬರ್ ಇಂದ ನಿಮಗೆ SMS ಬರುತ್ತೆ, ನಿಮ್ಮ ಅಕೌಂಟ್ KYC ಕಂಪ್ಲೀಟ್ ಆಗಿಲ್ಲ, KYC ನ ಕಂಪ್ಲೀಟ್ ಮಾಡಿ ಅದ್ರ ಕೆಳಗಡೆ ಇರುವಂತ ಲಿಂಕ್ ಗೆ ಕ್ಲಿಕ್ ಮಾಡಿ ಅಂತ ಹೇಳಿ. ಸೊ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಬ್ಯಾಂಕ್ ನಿಮಗೆ ಪ್ರೈವೇಟ್ ನಂಬರ್ ಇಂದ ಯಾವುದೇ SMS ನ ಕಳಿಸೋದಿಲ್ಲ. ಓಕೆ, ಸೊ ಯಾವುದೇ SMS ಬಂದ್ರೆ ಅದು ಪ್ರೈವೇಟ್ ನಂಬರ್ ಇಂದ ಬಂದಿದೆ ಅಥವಾ BT, CB, CD ಡ್ಯಾಶ್, ಕೆನರಾ ಬ್ಯಾಂಕ್, IDFC ಬ್ಯಾಂಕ್ ಈ ರೀತಿ ಬರುತ್ತೆ ನಿಮಗೆ. ಓಕೆ, ಸ್ವಲ್ಪ ಕ್ಲಿಯರ್ ಆಗಿ ನೋಡಿ, ಯಾವುದೇ SMS ಬಂದ್ರೆ ಅದು ಒಂದು ಪ್ರೈವೇಟ್ ನಂಬರ್ ಇಂದ ಬಂದಿದೆ ಅಥವಾ ಒಂದು ಅಕ್ಷರ ಮುಖಾಂತರ ಬಂದಿದೆ ಅಂತ ಹೇಳಿ. ಇನ್ ಕೇಸ್ ಅದು ಪ್ರೈವೇಟ್ ನಂಬರ್ ಇಂದ ಬಂದ್ರೆ ಅದನ್ನ ಇಮಿಡಿಯೇಟ್ ಆಗಿ ಯಾವುದೇ ಲಿಂಕ್ ಇದ್ರೆ ಕ್ಲಿಕ್ ಮಾಡಕ್ ಹೋಗಬೇಡಿ, ಅದನ್ನ ಇಗ್ನೋರ್ ಮಾಡಿ ಅದನ್ನ ಡಿಲೀಟ್ ಮಾಡಿಬಿಡಿ SMS. ಓಕೆ, ಸೊ ಇದು ಎರಡನೇದು. ಅದರ ಜೊತೆಗೆ ನಿಮಗೆ ರೀಸೆಂಟ್ ಆಗಿ ಆಧಾರ್ ಕಾರ್ಡ್ ಮುಖಾಂತರ ಕೂಡ ಫ್ರಾಡ್ ಅನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂತಂದ್ರೆ, AEPS ಅಂತಾರೆ, ನಿಮಗೆ ಗೊತ್ತಲ್ಲ. ಆಧಾರ್ ಕಾರ್ಡ್ ಮುಖಾಂತರ ಹೋಗಿ ನೀವು ಅಪ್ಪಟ್ಟಿಟ್ಟು ನಿಮ್ಮ ಅಕೌಂಟ್ ದುಡ್ಡು ಕಟ್ಟಾಗುತ್ತೆ, ದುಡ್ಡನ್ನ ಕೊಡ್ತಾರೆ. ಕೆಲವೊಬ್ಬರು ಜನ ನಿಮ್ಮ ಮನೆಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಮಾಡ್ತೀವಿ ಅಥವಾ ನಿಮ್ಗೆ ಏನೋ ಒಂದು ಆಫರ್ ನ ಇದೆ ಅಥವಾ ಏನೋ ಅಂತ ಹೇಳಿ ಡೈರೆಕ್ಟ್ ನಿಮ್ಮ ಮನೆಗೆ, ನಿಮ್ಮ ಡೋರ್ ಸ್ಟೆಪ್ ಗೆ ಬರ್ತಾರೆ. ಅವ್ರು ಬಂದು ಏನ್ ಮಾಡ್ತಾರೆ ನೋಡಿ, ನಾನು ನಿಮ್ಗೆ ಇವತ್ತು ಆ ಸ್ಕೀಮ್ ಮಾಡ್ಕೊಡ್ತಾ ಇದೀನಿ, ಈ ಸ್ಕೀಮ್ ಮಾಡ್ಕೊಡ್ತಾ ಇದೀನಿ, ನಿಮ್ಗೆ ಇದೊಂದು ಆಫರ್ ಇದೆ, ಇದು ನಿಮಗೆ ಫ್ರೀ ಆಗಿ ಕೊಡ್ತಾ ಇದೀನಿ, ಏನಿಲ್ಲ ಜಸ್ಟ್ ನೀವು ನಿಮ್ದು ಆಧಾರ್ ಕಾರ್ಡ್ ಕೊಡಬೇಕು, ಆಧಾರ್ ಕಾರ್ಡ್ ನಂಬರ್ ಹೇಳಿ ಅಪ್ಪಟ್ಟಿಟ್ಟು ಸಾಕು ಅಂತ ಹೇಳ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ, ನಿಮ್ಮ ಮನೆಯಲ್ಲಿ ಯಾರು ಇಲ್ಲದ ಮಧ್ಯಾಹ್ನ ಮನೆಗೆ ಬಂದು ನಿಮ್ಮ ಆಧಾರ್ ಕಾರ್ಡ್ ನೀವು ಕೊಟ್ಬಿಡ್ತೀರಾ, ಆಧಾರ್ ಕಾರ್ಡ್ ಎಂಟರ್ ಮಾಡಿ ನಿಮ್ಮ ಕಡೆ ಅಪ್ಪಟ್ನ ಹೊತ್ಕೊಂಡು ಆ ದುಡ್ಡನ್ನ ಹೋಗ್ಬಿಡ್ತಾರೆ. ಸೊ ಅದೇ ರೀತಿ ಒಂದು ರೀತಿನೂ ಫ್ರಾಡ್ ಆಗ್ತಾ ಇದಾವೆ, ಅದು ಕೂಡ ಮಾಡಕ್ಕೆ ಹೋಗ್ಬೇಡಿ. ಅಂಡ್ ಇನ್ನೊಂದು, ಕೆಲ ಜನ ಇದ್ದಾರೆ ಇವಾಗ ಏನ್ ಮಾಡ್ತಾರೆ ಅಂತಂದ್ರೆ, ವೆಬ್ಸೈಟ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ಒಂದು ಆಡ್ಸ್ ನ ಬಿಡ್ತಾರೆ. ಸೊ ನಿಮಗೆ 50% ಡಿಸ್ಕೌಂಟ್ ಅಲ್ಲಿ ಈ ನಿಮಗೆ ಪ್ರಾಡಕ್ಟ್ ಸಿಗ್ತಾ ಇದೆ, ಈ ಸರ್ವಿಸ್ ಸಿಗ್ತಾ ಇದೆ ಅಂತ ಹೇಳಿ.